Okay, once again ನೋಡಿ potential due to a point. This is the charge infinity point and ಈ ಫೀಲ್ಡಲ್ಲಿ ಒಂದು ಪಾಯಿಂಟನ್ನು ತಗೊಳ್ಳೋಣ, ಅದು ಆರಷ್ಟು ದೂರದಲ್ಲಿ ಇರುತ್ತೆ. ಸೊ ಕನ್ಸಿಡರ್ ಎ ಸ್ಮಾಲ್ ಡಿಸ್ಟೆನ್ಸ್, ಇದು ವೆರಿ ಸ್ಮಾಲ್. ಈ ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿದೆ, ಇದು ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ದಿಸ್ ಈಸ್ ಇನ್ ಜನರಲ್ ಟೇಕನ್ ಟು ಬಿ ಎಕ್ಸ್. ವಾಟ್ ಈಸ್ ದ length of this one, dx, it is very small, and of course take this as a and this as b. And here in order to bring a unit positive charge from here to here, dw amount of work is to be done. Very small amount, ಚಿಕ್ಕ amount of work ಅನ್ನು ಮಾಡ್ತಾ ಹೋಗ್ತೀವಿ. So this is the charge. Look here, what is according to definition, what is the potential at this point? So ಇಲ್ಲಿರೋ ಚಾರ್ಜನ್ನು ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಎಷ್ಟು ವರ್ಕ್ ಮಾಡ್ತೀವೋ ಅದೇ ಇಲ್ಲಿ ಪೊಟೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ ಆರ್ಡರ್ ಟು ಬ್ರಿಂಗ್ ದಿಸ್ ಚಾರ್ಜ್ ಫ್ರಮ್ ಇಯರ್ ಟು ಇಯರ್ ವಿ ಹ್ಯಾವ್ ಟು ಡೂ ಸಮ್ ವರ್ಕ್, ದಟ್ ವರ್ಕ್ ಈಸ್ ಕನ್ವರ್ಟೆಡ್ ಇನ್ ಟು potential. Okay, therefore what we have to do, look here, this is brought from here to here like this. Okay, so the charge is brought from infinity to this point. Okay, and look here, to bring very small distance we have done dw amount of work, and for another small distance dw, another for small distance dw like this. Okay, so this much amount dw plus dw plus dw like this, so many dw's, so many amount of small works we have done. After doing all these works, this unit positive charge is brought at this point. Okay, now all these works are converted into energy, and that is said to be potential. Okay, so now let us find out the potential at this point. So potential at P is equal to sum of the works done, all these works. And look here, V is equal to dw plus dw like this. From where to where you have to add, ಎಲ್ಲಿಂದ ಎಲ್ಲಿಗೆ ಆ್ಯಡ್ ಮಾಡಬೇಕು, ಇನ್ಫಿನಿಟಿಯಿಂದ, look here, from infinity to this point. ಸೊ ಇಲ್ಲಿ ತನಕನೂ ಆ್ಯಡ್ ಮಾಡಬೇಕಾಗತ್ತೆ ಅಲ್ವಾ, ಇಲ್ಲಿ ತನಕ ಇನ್ಫಿನಿಟಿಯಿಂದ ಪಾಯಿಂಟ್ ಆರ್. ಓಕೆ, ಸೊ ಲೈಕ್ ದಿಸ್ dw is equal to, the formula for work done is equal to force into displacement, you know. So therefore dw is equal to force ge f, displacement, small displacement dw dx. But here we have taken unit positive charge. Unit positive charge ಮೇಲೆ ಈ ಚಾರ್ಜ್ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡುತ್ತೋ ಅದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಮೈನಸ್ ಇ, ಟೇಕ್ ಇಟ್ ಆಸ್ ಇ, ಎಫ್ಗೆ ಬದಲಾಗಿ ಮೈನಸ್ ಇ ತಗೊಳ್ರಿ. ಸೊ ಮೈನಸ್ ಇ ಇಂಟು ಡಿ ಎಕ್ಸ್. ವೈ ದಿಸ್ ಮೈನಸ್? ಯಾಕೆಂದರೆ ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಚಾರ್ಜು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಇನ್ ದಿಸ್ ಡೈರೆಕ್ಷನ್ ಇಟ್ ಪುಷಸ್. ಓಕೆ, ಹೊರಗಡೆ ಹೋಗಲಿ ಅಂತ ಪುಷ್ ಮಾಡುತ್ತೆ. ಬಟ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಬ್ರಿಂಗಿಂಗ್ ಇನ್ ದಿಸ್ ಡೈರೆಕ್ಷನ್, ವಿ ಆರ್ ಅಪ್ಲೈಯಿಂಗ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಫ್ ಆ್ಯಂಡ್ ಇ ಆರ್ ಆಪೋಸಿಟ್, ದೇರ್ ಫೋರ್ ದಿಸ್ ಇಸ್ ನೆಗೆಟಿವ್, ಇದು ನೆಗೆಟಿವ್ ಆಗಿದೆ. ಓಕೆ, ಸೊ ನೌ ಲುಕ್ ಹಿಯರ್, dw is equal to so much. Now this E value, E for E, the formula is 1 over 4 pi epsilon naught q by x square. Okay, so now this total work, this plus this can be done by using integration, the symbol integration. Why don't we use summation? ಇಲ್ಲಿ ನಾವು ಸಮ್ಮೇಷನನ್ನು ಯಾಕೆ ಯೂಸ್ ಮಾಡೋದಿಲ್ಲ, ಇಂಟಿಗ್ರೇಷನ್ ಯಾಕೆ ಯೂಸ್ ಮಾಡ್ತೀವಿ ಇದನ್ನೆಲ್ಲ ಆ್ಯಡ್ ಮಾಡೋದಕ್ಕೆ? ಸೊ ದಟ್ ಈಸ್ ಬಿಕಾಸ್ ದಿಸ್ ಎಫ್ ಫೋರ್ಸ್ ಇದಲ್ವಾ, ದಿಸ್ ಇಸ್ ದ ಫಂಕ್ಷನ್ ಆಫ್ ಡಿಸ್ಟೆನ್ಸ್. ವಾಟ್ ಯು ಮೀನ್ ಬೈ ಎಫ್ ಇಸ್ ದ ಫಂಕ್ಷನ್ ಆಫ್ ಡಿಸ್ಟೆನ್ಸ್? ಇಲ್ಲಿ ನೋಡ್ರಿ, ತುಂಬ ದೂರದಲ್ಲೇ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದ್ದಾಗ ಅದನ್ನು ತಳ್ಳೋದಕ್ಕೆ ಸ್ವಲ್ಪ ಫೋರ್ಸ್ ಸಾಕು. ಎ ಲಿಟಲ್ ಫೋರ್ಸ್ ಈಸ್ ರಿಕ್ವೈರ್ಡ್ ಅಟ್ ದಿಸ್ ಪಾಯಿಂಟ್ ಟು ಪುಷ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್. ಆಸ್ ವಿ ಕಮ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್, what happens? More and more force is required to push. For example, suppose look here, ಈಗ ನೀವು ಏನು ಒಂದು ಸ್ಪ್ರಿಂಗ್, ಸೊ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡ್ತೀರಲ್ವಾ, ಈ ಬಾಡಿ ಬಿಲ್ಡರ್ಸ್ ಏನು ಮಾಡ್ತಾರೆ, ಆ ಒಂದು ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡ್ತಾರಲ್ವ. ಸೊ ಆ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡುವಾಗ ಇಷ್ಟು ದೂರದಲ್ಲಿದ್ದಾಗ ಅದನ್ನು ಕಂಪ್ರೆಸ್ ಮಾಡೋದು ಈಸಿ, ಹತ್ರ ಬಂದಾಗ ಇನ್ನೂ ಕಷ್ಟ, ಇನ್ನೂ ಹತ್ರ ಬಂದಾಗ ಇನ್ನೂ ಕಷ್ಟ, ಹತ್ರ ಬರ್ತಾ ಏನಾಗುತ್ತೆ, ಮೋರ್ ಆ್ಯಂಡ್ ಮೋರ್ ಫೋರ್ಸ್ ವಿ ಹ್ಯಾವ್ ಟು ಅಪ್ಲೈ. ಆದರೆ ಹೌ ಮಚ್ ಫೋರ್ಸ್ ವಿ ಹ್ಯಾವ್ ಟು ಅಪ್ಲೈ, ದಟ್ ಡಿಪೆಂಡ್ಸ್ ಆನ್ ದ ಡಿಸ್ಪ್ಲೇಸ್ಮೆಂಟ್, ಇಸ್ಂಟ್ ಇಟ್? ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆದಂಗೆ
ಫೋರ್ಸೂ ಜಾಸ್ತಿ ಆಗ್ತಾ ಇರುತ್ತೆ. ಇಟ್ ಮೀನ್ಸ್ ದ ಫೋರ್ಸ್ ಈಸ್ ಫಂಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಮೇಲೆ ಫೋರ್ಸ್ ಎಷ್ಟು ಅಪ್ಲೈ ಆಗಬೇಕು ಅನ್ನೋದು ಡಿಪೆಂಡ್ ಆಗಿದೆ. ಓಕೆ, ಸೊ ನಾವು ಲುಕ್ ಹಿಯರ್, ಅಂಥ ಸಂದರ್ಭದಲ್ಲಿ ನಾವು ಆ್ಯಡ್ ಮಾಡೋದಕ್ಕೆ ಏನು ಮಾಡ್ತೀವಿ, ಸಮೇಷನನ್ನು ಯೂಸ್ ಮಾಡ್ತೀವಿ. ಓಕೆ, ನಾವು ಇಂಟಿಗ್ರೇಷನನ್ನು ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಪ್ಲಸ್ ಈ ಆಲ್ ದೀಸ್ ಡಿ ಡಬ್ಲ್ಯೂಸ್ ಆರ್ ನಾಟ್ ಈಕ್ವಲ್. ಇಲ್ಲಿ ದಿಸ್ ವ್ಯಾಲ್ಯೂ ಇಸ್ ವೆರಿ ಸ್ಮಾಲ್, ದಿಸ್ ಇಸ್ ಮೋರ್, ದಿಸ್ ಇಸ್ ಮೋರ್, ದಿಸ್ ಇಸ್ ಮೋರ್. ಆ್ಯಸ್ ವಿ ಮೂವ್ ಟುವರ್ಡ್ಸ್ more and more work we have to do. ಓಕೆ, ಸೊ ಆ ಥರ ಇದ್ದಾಗ ಈ ಸಮೇಷನನ್ನು ಇಂಟಿಗ್ರೇಷನಿಂದ ಹೇಳ್ತೀವಿ. ಇಂಟಿಗ್ರೇಷನ್ ಬಗ್ಗೆ ನಿಮಗೆ ಅಷ್ಟೊಂದು ಗೊತ್ತಿಲ್ಲ ಸದ್ಯಕ್ಕೆ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಇಂಟಿಗ್ರೇಷನ್ ಬಗ್ಗೆ ಡಿಟೈಲ್ಡಾಗಿ, ಮ್ಯಾಥಮೆಟಿಕ್ಸೇ ಮೋಸ್ಟ್ಲಿ ಫಾರ್ 30 to 35 ಮಾರ್ಕ್ಸು ಕ್ಯಾಲ್ಕುಲಸ್ ಅಂತ ಇದೆ, ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ನು. ಅಲ್ಲಿ 50% ನಿಮಗೆ ಇಂಟಿಗ್ರೇಷನ್ನೇ ಇದೆ ಮ್ಯಾಥಮೆಟಿಕ್ಸಲ್ಲಿ, ಅಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ. ಸದ್ಯಕ್ಕೆ ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್. ಸೊ ದಿಸ್ ಇಸ್ ದ ಸಿಂಬಲ್ ಆಫ್ ಕೋರ್ಸ್ ಇಂಟಿಗ್ರೇಷನ್. ಇನ್ನು ಅಷ್ಟು ಕರೆಕ್ಟಾಗಿಲ್ಲ ಇದು. ಐ ವಿಲ್ ಶೋ ಹೌ ಇಟ್ ಈಸ್. ಸೊ ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ದಿಸ್ ಇ ಇಂಟು ಡಿ ಎಕ್ಸ್ ಏನೋ ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ಇಯರ್ ಇಂಟಿಗ್ರೇಟಿಂಗ್ ಮೀನ್ಸ್ ಸಮ್ಮಿಂಗ್. ಎಲ್ಲಿಂದ ಎಲ್ಲಿ ತನಕ ಈ ಡಿ ಡಬ್ಲ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀವಿ, ಇನ್ಫಿನಿಟಿಯಿಂದ ಆರ್ ಡಿಸ್ಟೆನ್ಸ್, ಇನ್ಫೈನೈಟ್ ಡಿಸ್ಟೆನ್ಸಿಂದ ಆರ್ ಡಿಸ್ಟೆನ್ಸ್. ಅಂದರೆ ದಿಸ್ ಎಕ್ಸ್ ಅಂದರೆ ಎಲ್ಲಿಂದ ಎಲ್ಲಿಗೆ, ಇಟ್ ಈಸ್ ಜನರಲೈಸ್ಡ್ ಏನೋ. ಸೊ ವೆರಿ ಬಿಗಿನಿಂಗಲ್ಲಿ ಎಕ್ಸು ಇಲ್ಲಿಂದ ಇಲ್ಲಿಗೆ ತನಕ ಇರುತ್ತೆ. ಬರ್ತಾ 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 ಎಲ್ಲಿಗೋಗುತ್ತೆ, ಇಟ್ ಕಮ್ಸ್ ಫ್ರಮ್ ಇಯರ್ ಟು ಇಯರ್, ಇಟ್ ಈಸ್ ಎಕ್ಸ್. ಓಕೆ, ವಿ ಎಕ್ಸ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಟು ಎಕ್ಸ್ ಈಸ್ ಈಕ್ವಲ್ ಟು ಆರ್. ಓಕೆ, ಸೊ ನೌ ದಟ್ಸ್ ವೈ ವಿ ಆರ್ ಇಂಟಿಗ್ರೇಟಿಂಗ್, ಆ್ಯಡಿಂಗ್ ಫ್ರಮ್ ಇನ್ಫಿನಿಟಿ ಟು ಆರ್. ಓಕೆ, so now look here, v is equal to integration of infinity to r, that this thing instead of e we have taken this one. ಇಲ್ಲಿ ಫಾರ್ಮುಲಾ ಇದೆ ಅಲ್ವಾ, ಸೊ ಇದನ್ನು ಆ್ಯಡ್ ಮಾಡೋಣ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಷ್ಟೇ. 1/4πε0 q by x square dx. ಈ ಫಾರ್ಮುಲಾ ಎಲ್ಲಿಂದ ಬಂತು, ಫಸ್ಟ್ ಚಾಪ್ಟರ್ದು ಇದು ಫಾರ್ಮುಲಾ. ಸೊ ನಾವು ದಿಸ್ ಈಸ್ ಈಕ್ವಲ್ ಟು, ಇಟ್ ಇಸ್ ಲೈಕ್ ದಿಸ್, ಆ್ಯಂಡ್ ನಾವು this is constant, 1/4πε0 is constant. Its value is 9 into 10 to the power of 9. q ಅನ್ನೋದು ಕಾನ್ಸ್ಟೆಂಟು. ಯಾವುದು ಕಾನ್ಸ್ಟೆಂಟ್ ಇರುತ್ತೆ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಈ ಇಂಟಿಗ್ರೇಷನ್ ಸಿಂಬಲಿಂದ ಹೊರಗಡೆ ತೆಗಿತೀವಿ, ಕಾಮನ್ ತೆಗಿತೀವಿ. ಕಾಮನ್ ಇರೋದೆಲ್ಲ ಹೊರಗಡೆ ತೆಗಿತೀವಿ ಅಲ್ವಾ. ನಾವು ಸಮೇಷನ್ ಮಾಡುವಾಗ ಫಾರ್ ಎಕ್ಸಾಂಪಲ್ಲು ಏನು 2x ಪ್ಲಸ್ 2x² ಪ್ಲಸ್ 2x³ ಅಂತ 2 ಇದ್ದರೆ ಸಮೇಷನ್ ಮಾಡುವಾಗ ಏನು ಮಾಡ್ತೀವಿ, 2 ಕಾಮನ್ ತೆಗಿತೀವಲ್ವಾ. Like that, this constant is taken outside here. Okay, q divided by 4πε0. Now we have to integrate this one. So ಇದನ್ನು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಸೊ ನಾವು ಲುಕ್ ಹಿಯರ್, ಟೇಕ್ ದಿಸ್ ಒನ್, ಇದನ್ನು ಸಪ್ರೇಟಾಗಿ ತಗೊಳ್ಳೋಣ. ಇಂಟಿಗ್ರೇಷನ್ ಈ ಪಾರ್ಟನ್ನು, ಓನ್ಲಿ ದಿಸ್ ಪಾರ್ಟ್ ಆಫ್ ದಿಸ್ ಒನ್, ಇದು ಹಂಗೆ ಇರಲಿ, ಆಮೇಲೆ ನೋಡೋಣ. ಓನ್ಲಿ ದಿಸ್ ಒನ್ ಲೆಟ್ ಅಸ್ ಟೇಕ್. ಸೊ ನಾವು look here, this is equal to integration of ಈ x square ಇದೆ ಅಲ್ವಾ, x square, if it comes to numerator -2 it will be. So what is the formula for, there is a formula for integration. So now let us take the formula. Look here, this is what we have taken here, and that is equal to x to the power of, this negative sign is taken outside, x to the power of -2 dx. So this is the formula. Look here, formula for integration of x to the power of n. So this x to the power of n is there, you know, when it is integrated, x to the power of n plus 1 divided by x to the power of n plus 1. So now here in the place of n, what is there, -2 is there. Therefore here we have to put -2 plus 1, -2 plus 1. So this is equal to, look here, this is equal to, so integration is converted into this thing. Okay, look here, x to the power of -2 plus 1, -2 plus 1, we are integrating from infinity to r, and this is equal to -2 plus 1 is -1, here -2 plus 1 is -1. So this minus get cancelled, and it will be x to the power of -1. Okay, and this x to the power of -1 means 1 by x, you know. So that is nothing but 1 by x. So this is from infinity to r.
Now we have to substitute for this x. X from infinity. First we have to take x as infinity. This is x axis, you know. First we have to take x as infinity, then we have to take x as r. The value of x here is r. Okay, so substitute first this one. Okay, so now first r, look here, 1 by r minus next this one 1 by infinity. So what we are doing here, look here, ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ ಆ್ಯಡ್ ಮಾಡಬೇಕಲ್ವಾ, ಹಾಗಾಗಿ ಫಸ್ಟ್ 1 by r ತಗೊಂಡು, ಓಕೆ, 1 by r ಆಮೇಲೆ ಇನ್ಫಿನಿಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1 by infinity is 0, that we know. So 1 by r minus 0, now it becomes 1 by r. So what is this? So this is nothing but ಈ 1 by r ಯಾವುದು, ಓನ್ಲಿ ದಿಸ್ ಪಾರ್ಟ್. ಇಲ್ಲಿ v ಇದೆಯಲ್ವಾ, v ನಲ್ಲಿ this part has become 1 by r by this calculation, this integration. Okay, so now substitute for this equation, q divided by 4 pi epsilon naught, instead of this one 1 by r. So you will get this as v is equal to q divided by, look here, q divided by 4 pi epsilon naught into 1 by r. So this is the formula, and this is very important formula. This you have to know. Okay, so electric potential ಗೆ ಫಾರ್ಮುಲಾನ ನೀವು ಇದು ಜ್ಞಾಪಕ ಇಟ್ಕೊಬೇಕಾಗುತ್ತೆ. this one, okay, 1/4 pi epsilon naught q by r ಜ್ಞಾಪಕ ಇಟ್ಕೊಳ್ರಿ, ಬರ್ಕೊಳ್ರಿ ಒಂದು ಕಡೆ, ಒಂದು ಸ್ಕ್ರೀನ್ ಶಾಟ್ ತಗೊಳಂಗಿದ್ರೆ ತಗೊಳ್ರಿ. ಸೊ ದಿಸ್ ಇಸ್ ದ ಡೆರಿವೇಶನ್. ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಆಫ್ಟರ್ ದಿಸ್ ಥಿಂಗ್, okay, v is equal to 1/4 pi epsilon naught q divided by r. Again what is happening, no recorded video upload ಮಾಡ್ತೀನಿ, ನೀವು ಅದರಲ್ಲಿ ನೋಡ್ಕೊಳ್ರಿ ಮತ್ತೆ. Okay, now E is equal to 1/4 pi epsilon naught q by r square. This is the formula for electric field in the first chapter. This is the formula for electric potential in the second chapter. ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನು ಸಿಮಿಲಾರಿಟೀಸ್ ಇದೆ ನೋಡ್ರಿ. 1/4 pi epsilon naught, 1/4 pi epsilon naught. q is there, q is there, r is there, here r square is there. Only difference is r square. For electric field ಇಲ್ಲಿ r square ಇರುತ್ತೆ. For electric potential this is r. Same, almost same ಇದೆ, ಒಂದು ಸ್ಕ್ವೇರ್ ಇಲ್ಲ ಅಷ್ಟೇ. This is the formula. So now from this we can understand that this potential is inversely proportional to r. But this electric field is inversely proportional to r square. Okay, so if you draw a graph, how does this curve and this curve look like? Look here, you take along x axis r distance, along y axis you take e and v. Look here, e and v. Okay, the curve, this is the curve for potential. For this, if v is inversely proportional to r, the curve is like this. When r is very small, value of v is more. Look here, for r value very small, the value of v is very high. For r 0, v value is infinity, of course. And of course similarly e also, this e varies like this. Look here, and somewhere here electric potential and electric field becomes same. Okay, as it is inversely proportional to r square ಗೆ inversely proportional ಆಗಿರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಇದು ತುಂಬ ಫಾಸ್ಟಾಗಿ ಡಿಕ್ರೀಸ್ ಆಗುತ್ತೆ, ಲೈಕ್ ದಿಸ್. ವೆನ್ ಕಂಪೇರ್ ಟು ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್, ಇ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಇದೆಯಲ್ವಾ, ಇದು ತುಂಬ ಫಾಸ್ಟಾಗಿ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಈ ಥರದ ಗ್ರಾಫ್ ನಿಮಗೆ ಸಿ ಇ ಟಿನಲ್ಲಿ ನೀಟಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಈ ಥರದ್ದು 3-4 ಗ್ರಾಫ್ಸ್ ಕೊಟ್ಬಿಟ್ಟು ವಿಚ್ ಒನ್ ಈಸ್ ಕರೆಕ್ಟ್ ಗ್ರಾಫ್ ಫಾರ್ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ ವರ್ಸಸ್ ಡಿಸ್ಟೆನ್ಸ್. ದಿಸ್ ಮೇ ಬಿ ಆಸ್ಕ್ಡ್. Okay, so next let us go to potential due to an electric dipole. We have already discussed what is electric dipole. In the first chapter we have discussed electric field due to electric dipole. Okay, here it is potential. So now consider this is the
dipole. Di means 2. So this is my negative charge and this is positive charge. Same amount of charge, only change is sign. This is positive charge, this is negative charge. So such a system is known as dipole. Now let us consider a point. This is the midpoint of the dipole, and here from here to here distance is a, here a, and consider the distance some point here. This is the point at which we have to find out electric field. Okay, and now let us join from center to this point. This is R. Okay, and join this one to this one. ಇದನ್ನು R1 ಅಂತ ತಗೊಳ್ಳೋಣ, ಚಾರ್ಜ್ R1, and ಇಲ್ಲಿಂದ ಇಲ್ಲಿಗೆ ಒಂದು ಜಾಯಿನ್ ಮಾಡಿ. This is R2. So at this point electric field is there due to plus Q, and also electric field is there due to minus Q. ಈ ಎರಡೂ ಚಾರ್ಜ್ಗಳಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಈ ಎರಡೂ ಚಾರ್ಜ್ಗಳಿಂದ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ. ಓಕೆ, ಸೊ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು ಕಂಡುಹಿಡಿಯೋದು ಹೇಗೆ? ಸೊ ನಾವು ಆಲ್ರೆಡಿ ಒಂದು ಫಾರ್ಮುಲಾ ಬಂದಿದೆ, ಆ ಫಾರ್ಮುಲಾನೇ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಕಂಡುಹಿಡಿಬೇಕು. ಓಕೆ, ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅನ್ ಆ್ಯಂಗಲ್ ಥೀಟಾ. This is the angle between this axis and the line joining the point. Okay, and here idu R ಆದರೆ this is 180 minus theta. Why it is 180 minus theta? For example, total angle. What is this angle? Straight angle. ಈ ಸ್ಟ್ರೈಟ್ ಆ್ಯಂಗಲಲ್ಲಿ ಇಲ್ಲಿಂದ ಇಲ್ಲಿಗೆ ತೀಟಾ ಇದೆ. ತೀಟಾ ಹೋದರೆ ಇನ್ನು ಉಳಿದಿರೋದು ಏನು ಉಳಿಯುತ್ತೆ? 180 ಮೈನಸ್ ತೀಟಾ. ಈ 180ನಲ್ಲಿ ಓಕೆ ಯು ರಿಮೂವ್, ಇಲ್ಲಿಂದ ಇಲ್ಲಿಗೆ 180ನಲ್ಲಿ ತೀಟಾ ರಿಮೂವ್ ಮಾಡಿ, ಯು ವಿಲ್ ಗೆಟ್ 180 ಮೈನಸ್ ತೀಟಾ. ಇಸ್ಂಟ್ ಇಟ್? ಓಕೆ, ಸೊ ನಾವು ದಿಸ್ ಥಿಂಗ್, ಈ ಡಯಾಗ್ರಾಮ್ಸನ್ನು ನೀಟಾಗಿ ಬರೆಯೋದು ಕಲ್ತ್ಕೊಬೇಕು ನೀವು. ಡಯಾಗ್ರಾಮ್ಸಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ಇರಬೇಕು. and you have to, while writing the derivation, what you have to do, you have to mention all these things. So ಇಲ್ಲಿ ನೀವು ಏನು ಆರ್ ಅಂದರೆ ಏನು, ಪ್ಲಸ್ ಕ್ಯೂ ಅಂದರೆ ಏನು, ಮೈನಸ್ ಕ್ಯೂ ಅಂದರೆ ಏನು, you have to say plus q is the charge, minus q is the charge on the dipole. Okay, r is the distance of the point r from this center. Next r1 is the distance of the point ಫ್ರಮ್ ಮೈನಸ್ ಕ್ಯೂ. ಅದೆಲ್ಲ ಹೇಳ್ಬೇಕಾಗುತ್ತೆ. ನಾನು ಇಲ್ಲಿ ಯಾಕೆ ಎಕ್ಸ್ಪ್ಲೈನ್ ಹೇಳ್ತಾ ಇಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಅದು ಗೊತ್ತಿದೆ, ಅದಕ್ಕೋಸ್ಕರ ದಟ್ ಯು ಹ್ಯಾವ್ ಟು ಸೇ. ಓಕೆ, ನಾವು ಪೊಟೆನ್ಷಿಯಲ್ ಕಂಡುಹಿಡಿಯೋದಕ್ಕೆ, ಪೊಟೆನ್ಷಿಯಲ್ ಅಟ್ ಆರ್ ಈಸ್ ಡ್ಯೂ ಟು ಚಾರ್ಜ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಎರಡರಿಂದನೂ ಇರುತ್ತೆ ಇಲ್ಲಿ ಪೊಟೆನ್ಷಿಯಲ್ಲು. ಸೊ ಪೊಟೆನ್ಷಿಯಲ್ ಅಟ್ ಆರ್ ಡ್ಯೂ ಟು ಪ್ಲಸ್ ಚಾರ್ಜ್ ಈಸ್, ಈ ಚಾರ್ಜಿಂದ ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿರುತ್ತೆ? ಓಕೆ, ಲುಕ್ ಹಿಯರ್, ವಿ ಈಸ್ ಈಕ್ವಲ್ ಟು 1/4πε0 q ಬೈ r1. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆ ಅಲ್ವಾ, ಇದು r1, ಇದ್ರ ಚಾರ್ಜ್ ಎಷ್ಟಿದೆ? ಪ್ಲಸ್ ಕ್ಯೂ. ಓಕೆ, ಅದೇ ಥರ ಪೊಟೆನ್ಷಿಯಲ್ ಅಟ್ ಆರ್ ಡ್ಯೂ ಟು ನೆಗೆಟಿವ್ ಚಾರ್ಜ್ 1/4πε0, ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಮೈನಸ್ ಕ್ಯೂ, ಆ್ಯಂಡ್ ಇದು ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ? r2 ಅಲ್ವಾ. ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಜಸ್ಟ್ ಅದು ಪ್ಲಸ್ಸು ಮೈನಸ್ ಅಂತ ಇರುತ್ತೆ ಅಷ್ಟೇ. ಹಾಗಾಗಿ ಈ ಪಾಯಿಂಟ್ ಹತ್ರ ಟೋಟಲ್ ಪೊಟೆನ್ಷಿಯಲ್ ಬೇಕಂದರೆ ಇದೆರಡನ್ನೂ ಆ್ಯಡ್ ಮಾಡಬೇಕು. ವಿ ಹ್ಯಾವ್ ಟು ಆ್ಯಡ್. ಲುಕ್ ಹಿಯರ್, ಟೋಟಲ್ ಪೊಟೆನ್ಷಿಯಲ್ ಅಟ್ ಆರ್ ಈಸ್ ವಿ ಈಸ್ ಈಕ್ವಲ್ ಟು ವಿ ಪ್ಲಸ್ ಕ್ಯೂ, ಅಂದರೆ ಇದರಿಂದ ಇಲ್ಲಿ ಪೊಟೆನ್ಷಿಯಲ್ಲು, ಪ್ಲಸ್ ವಿ ಮೈನಸ್ ಕ್ಯೂ, ಇದರಿಂದ ಇಲ್ಲಿ ಪೊಟೆನ್ಷಿಯಲ್. ಓಕೆ, ನಾವು ಜಸ್ಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬರುತ್ತೆ? ವಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಬೈ r1 ಪ್ಲಸ್ ಇದಕ್ಕೇನಿದೆ ದಿಸ್ ಒನ್ ಮೈನಸ್ 1/4πε0 ಕ್ಯೂ ಬೈ r2. ಓಕೆ, ಸೊ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಇನ್ ದಿಸ್ ಒನ್ ದಿಸ್ ಈಸ್ ಕಾಮನ್, ದೀಸ್ ಟು ಅಲ್ವಾ, ಇದು ಕಾಮನ್ ಇದೆ, ಆ್ಯಂಡ್ ಆಲ್ಸೋ ಕ್ಯೂ ಇಲ್ಲೂ ಇದೆ, ಇಲ್ಲೂ ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್? ಇದು ಇಲ್ಲಿ ದಿಸ್ r1 r2 ಮಾತ್ರ ಚೇಂಜಸ್ ಅಲ್ವಾ. ಸೊ ನಾವು ಕಾಮನ್ ಆಗಿರೋದನ್ನು ಒಂದು ಕಡೆ ಬರ್ಕೊಬೋದು, ಕ್ಯೂ ಬೈ 4πε0, ಕ್ಯೂ ಬೈ 4πε0 ಬ್ರಾಕೆಟಲ್ಲಿ 1/r1 ಮೈನಸ್ ಇಂಟು ಪ್ಲಸ್ ಮೈನಸ್ and 1/r2 like this. Okay, v is equal to this much. So now from figure, ee figure alli look here, let us consider this diagram r1. ಇದನ್ನು ತಗೊಳ್ಳೋಣ, ಯಾವುದು? ಸೊ ಇಲ್ಲಿದೆ ಅಲ್ವಾ, ಈ ಟ್ರಯಾಂಗಲ್ ತಗೊಳ್ಳೋಣ.
ಈ ಟ್ರಯಾಂಗಲ್ ಯಾವ ಥರ ಇದೆ? ಈಸ್ ಇಟ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್? ನೋ, ಇಟ್ ಈಸ್ ನಾಟ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಎಲ್ಲಿನೂ 90 ಡಿಗ್ರಿ ಇಲ್ಲ, ರೈಟ್ ಆ್ಯಂಗಲ್ ಅಲ್ಲ ಅಲ್ವಾ? ಸೊ ಇಂಥ ಟ್ರಯಾಂಗಲ್ಗೆ ನಾವೇನು ಮಾಡೋದು? ಕಾಸ್ ರೂಲನ್ನು ಅಪ್ಲೈ ಮಾಡೋಣ. ಫಸ್ಟ್ ಪಿ ಯು ಸಿನಲ್ಲಿ ನೀವು ಕಾಸ್ ರೂಲ್ ಓದಿದಿರಲ್ವಾ? ಮ್ಯಾಥಮೆಟಿಕ್ಸಲ್ಲಿ ಬಂದಿದೆ ಕಾಸ್ ರೂಲ್. ಏನು? ಈಗ ಇಲ್ಲಿ R1 ಇದೆಯಲ್ವಾ? ಸೊ ಲುಕ್ ಹಿಯರ್. ಸೊ ದಿಸ್ ಈಸ್ ಕಾಸ್ ರೂಲ್. ಏನು ಹೇಳುತ್ತೆ ಕಾಸ್ ರೂಲ್? ಸಪೋಸ್ ಯು ಟೇಕ್ ಸಮ್ this side, you take this side, this triangle, okay? So in this triangle, this side is equal to this side minus this side. Of course we have to take the square. R1 square is equal to R square plus A square minus 2RA cos theta. 2RA cos theta. Okay. So ಇಲ್ಲಿ ಕಾಸ್ ಥೀಟಾ ಇದೆಯಲ್ವಾ, ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ? ಕಾಸ್ ರೂಲ್. ಆ್ಯಂಡ್ ಒನ್ ಮೋರ್ ರೂಲ್ ಇಸ್ ದೇರ್, ದಟ್ ವಾಸ್ ಸೈನ್ ರೂಲ್. ಗೊತ್ತಿದೆ ನಿಮಗೆ, ಅದಿಲ್ಲೇನು ಡಿಸ್ಕಸ್ ಮಾಡೋದು ಬೇಡ. ಓಕೆ, ನಾವು ಫಾರ್ R1 ಆ್ಯಂಡ್ R2, for R1 square, this is, you take R square common. R square common ತೆಗೆದ್ರೆ ಏನಾಗುತ್ತೆ? R square ಇದೆ, ಇಲ್ಲಿ 1 ಬರುತ್ತೆ. here A square by R square, ಇಲ್ಲಿ R ಇಲ್ಲದೆ ಇರೋದ್ರಿಂದ ಕಾಮನ್ ತೆಗೆದಾಗ ವಾಟ್ ಯು ಹ್ಯಾವ್ ಟು ಡೂ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ R square. 1 R square ಇಲ್ಲಿ ಬಂದಿದೆ, ಡಿವೈಡೆಡ್ ಮಾಡಿರೋದು ಇಲ್ಲಿದೆ. ಇಯರ್ ಆಲ್ಸೋ ಇಲ್ಲಿ R square ಇಲ್ಲದೆ ಇರೋದ್ರಿಂದ ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ R square. ಓಕೆ, R ಕಾಮನ್ ತಗೊಂಡ್ರೆ ಈ ಥರ ಆಗುತ್ತೆ. ಸೊ ನಾವು ಬಟ್ ಎ, ದಿಸ್ ವ್ಯಾಲ್ಯೂ ಎ, ಇಲ್ಲಿ ನಾವು ಇದೊಂದು ಮಾಲಿಕ್ಯೂಲು. ಎಷ್ಟಿರುತ್ತೆ ಮಾಲಿಕ್ಯೂಲು? ವೆರಿ ವೆರಿ ಸ್ಮಾಲ್, ಇಸ್ಂಟ್ ಇಟ್? ಹಾಗಾಗಿ ವೆನ್ ಕಂಪೇರ್ ಟು ದಿಸ್ ಆರ್, ಎ ಈಸ್ ವೆರಿ ಸ್ಮಾಲ್. ಸೊ ಈ ಎ ತುಂಬ ಚಿಕ್ಕದಾಗಿರೋದ್ರಿಂದ ವಿ ಕ್ಯಾನ್ ನೆಗ್ಲೆಕ್ಟ್ ಇಟ್, ವಿ ಕ್ಯಾನ್ ನೆಗ್ಲೆಕ್ಟ್ ಎ. ಓಕೆ, ಸೊ ಇಲ್ಲಿ A can be neglected, this A of course. So look here, A square is neglected, and therefore R1 square is equal to R square. This is 1, this part is neglected, and here 2RA cos theta by R square. A square na neglect ಮಾಡ್ತೀವಿ, ಬಟ್ ಇಲ್ಲಿ A ಇದು ಇನ್ನೊಂದ್ರ ಜೊತೆ ಮಲ್ಟಿಪ್ಲೈ ಆಗಿರೋದ್ರಿಂದ this we are not going to neglect. And of course R is there, ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಆರು ಮತ್ತು ಈ ಸ್ಕ್ವೇರು ಏನಾಗುತ್ತೆ? ದೇ ಗೆಟ್, ಲುಕ್ ಹಿಯರ್, ದಿಸ್ ಆರ್ ಆ್ಯಂಡ್ ದಿಸ್ ಸ್ಕ್ವೇರ್ ಕ್ಯಾನ್ಸಲ್ಡ್, ದೇರ್ ಫಾರ್ ದಿಸ್ ಈಸ್ ಆರ್. ಓಕೆ, R1 square is equal to R square into 1 minus 2A cos theta by R. So this is the important thing we have to know here. Okay, so now look here, now let us take this one, this entire thing here, and look here, here R1 is equal to this R square. This square is there, ಸ್ಕ್ವೇರ್ ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ವಿ. ಸ್ಕ್ವೇರ್ ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಬರುತ್ತೆ ಅಲ್ವಾ? ಸೊ ಈ ಎಂಟೈರ್ ಥಿಂಗ್ಗೆ ಏನಾಗುತ್ತೆ? ವಿ ವಿಲ್ ಗೆಟ್ ಎ ಸ್ಕ್ವೇರ್ ರೂಟ್, ಇಸ್ಂಟ್ ಇಟ್? ಬಟ್ ಇಲ್ಲಿ ಈ ಸ್ಕ್ವೇರ್ ರೂಟನ್ನು ಈ ಥರ ಸ್ಕ್ವೇರ್ ರೂಟ್ ಇರುತ್ತಲ್ವಾ, ಆ ಸ್ಕ್ವೇರ್ ರೂಟ್ಗೆ ಬದಲಾಗಿ ನಾವೇನು ಬರಿಬೋದು? ಹೋಲ್ ಟು ದಿ ಪವರ್ ಆಫ್ ಹಾಫ್. Square root is nothing but whole to the power of half, so this is whole to the power of half. So now this R square, this is common, ಇದು ಕಾಮನ್. R square comes out of the square root, means R. ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಬಂದರೆ R ಆಗುತ್ತೆ. 1 minus 2A cos theta by R. So now take reciprocal, ಇದ್ರದ್ದು ರೆಸಿಪ್ರೋಕಲ್ ತಗೊಳ್ಳೋಣ. 1 by R, 1 by R ಮಾಡಿದ್ರೆ ಇದೇನಾಗುತ್ತೆ? 1 by R 1 by half ಆಗುತ್ತೆ, ಅದು ಮೇಲಕ್ಕೆ ಬಂದರೆ ಮೈನಸ್ ಹಾಫ್ ಆಗುತ್ತೆ ಅಲ್ವಾ? ಸೊ ಲುಕ್ ಹಿಯರ್, 1 by R, ಇದ್ರದ್ದು ರೆಸಿಪ್ರೋಕಲ್ಲು 1 by R, ಮತ್ತು ಇದ್ರದ್ದು ರೆಸಿಪ್ರೋಕಲ್ ಏನಾಗಿರುತ್ತೆ? ಮೈನಸ್ ಆಗುತ್ತೆ. ಓಕೆ, 1 by x ಅನ್ನು x to the power of -1 ಅಂತ ಬರಿಬೋದಲ್ವಾ? ಲೈಕ್ ದಟ್, ಮೈನಸ್ ಹಾಫ್. ಸೊ ಹಿಯರ್ ದಿಸ್ R is entire, this entire division divided by
R. Okay, so now by applying binomial theorem ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ this minus of is there, you know, so this minus of this entire minus of comes here, ಇಲ್ಲಿ ಬರುತ್ತೆ. Okay, it is like this. Look here, this has come here, so minus into minus it becomes plus. Okay, so now make a place here, and this thing 1 by 2 get cancelled, and therefore 1 by r1 is equal to 1 by r into 1 plus a cos theta divided by r. This comes this minus into minus has become plus, you know, that's why. Okay, and now similarly this is for r1, for this r1, similarly for r2. So as this is negative, of course, for r2 is equal to 1 by r into 1 minus, same thing, 1 minus a into cos theta by r, a into cos theta by r. Here plus, for r1 it is plus, for r2 it is minus. Now we have to substitute. What is the necessity of finding all these things? Look here, what is this? 1 by r1. Here we got 1 by r2. Okay, look here, this we have to substitute it here. ಇಲ್ಲಿ substitute ಮಾಡಬೇಕು, and ಇದು 1 by r2 ಇಲ್ಲಿ substitute ಮಾಡೋಣ. That's why we have done all this circus. Okay, so ಈ ಥರ ಮಾಡಿದಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಿಂತ ಮುಂಚೆ look here, cos of 180 minus theta, cos of 180 minus theta is equal to minus cos theta, or minus cos theta is equal to cos 180 minus theta. Okay, so now look here, v is equal to q divided by 4 pi epsilon naught 1 by r1 minus 1 by r2, and look here, v is equal to okay, before that why this thing? ಯಾಕೆ, what is the necessity of this one? This is minus theta. ಇಲ್ಲೇನಾಗಿದೆ, this angle is there, you know, this angle is 180 minus theta. This 180 minus theta is minus cos theta, therefore here it has come minus cos theta. ಇಲ್ಲಿ ಪ್ಲಸ್ ಇರೋದು ಮೈನಸ್ ಬಂದಿದೆ, ಯಾಕೆ ಅಂದರೆ ಇಲ್ಲಿ 180 ಮೈನಸ್ ಥೀಟಾ ಇದೆ, ಕಾಸ್ 180 ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ಓಕೆ, ಸೊ ನಾವು substitute. Look here, 1 over v is equal to q divided by 4 pi epsilon naught 1 by r1. Instead of 1 by r1, this thing illidiyalva, 1 by r1, this thing we have to minus 1 by r2. 1 by r2 is this much. Okay, 1 by r into 1 minus a into cos theta by r. Okay, and now look here, what happens? Q divided by 4 pi epsilon naught, this into this 1 by r take common, 1 by r has to be taken common, and what else? 1 look here, 1 plus this much minus 1 minus this much. Okay, and here this is minus 1, and this is plus 1 minus 1 get cancelled, it becomes 0. Now a cos theta by r, there are here 1 a cos theta, here 1 a cos theta, isn't it? So totally 2 a cos theta by r. Okay, so that is, look here, q divided by 4 pi epsilon naught 1 by r into a cos theta by r, that is equal to 2 a cos theta by r. Okay, and of course 1 by r into this much, r into r, it becomes r square. Okay, so now this becomes r square, and therefore v is equal to q divided by 4 pi epsilon naught 2a cos theta divided by r square. Okay, and here v is equal to 1 over 4 pi epsilon naught 2, this q is taken here. Okay, taken this side, of course you take this side, 2aq. What is 2aq? It is nothing but dipole moment p, you know, so 2aq is nothing but p. Substitute for this one, instead of this 2aq we have taken p, so v is equal to 1 over 4 pi epsilon naught p cos theta by r square. Okay, at this point electric potential is given by, okay, this formula. Oh, this is the important formula, and of course this point is anywhere around the dipole. It is not on the
Equatorial line means perpendicular line, or it is not on the axial line. It is somewhere in general, somewhere here. So any point. Okay. So this is one more